3 ವರ್ಷ ಇಟ್ಟರೂ ಏನೂ ಆಗೋಲ್ಲ ಅಂಥ ಉಪ್ಪಿನಕಾಯಿ ಇದು. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ತುಂಬ ಏನು ಟೈಮ್ ಹಿಡಿಯಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಮೆಂತ್ಯಕಾಳು ಮತ್ತು ಕಾಳುಮೆಣಸು ಹಾಕಿ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಅದು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಹಾಕಬೇಕು. ಅದಾದ ನಂತರ ಹಿಂಗು, ನಾವಿಲ್ಲಿ ಮಾಡ್ತಿರೋದು ಒಂದು 100ರಿಂದ 200 ಮಾವಿನಕಾಯಿ, ಅದಕ್ಕೆ ನಾವಿಷ್ಟು ಪ್ರಮಾಣ ಯೂಸ್ ಮಾಡ್ತಿದ್ದೀವಿ. ನೀವು ಸ್ವಲ್ಪ ಮಾಡ್ತಿದ್ರೆ ನೋಡ್ಕೊಂಡು ಹಾಕಿ. ಈಗ ಖಾರದ ಪುಡಿ ಬಂದುಬಿಟ್ಟು ಮಿನಿಮಮ್ ಒಂದು 3/4 kg ಹಾಕಿದ್ದೀವಿ ಅಂದ್ಕೊತೀನಿ. 3/4 kg ಹಾಕಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಸುಣ್ಣನ ಮನೇಲಿ ಎಲ್ಲರೂ ಎಲ್ಲಡಿಕೆ ಯೂಸ್ ಮಾಡ್ತಾರಲ್ಲ, ಆ ಸುಣ್ಣನ ನೀರಲ್ಲಿ ಕಲಸಿ ಹಾಕೋದು. ಏನಕ್ಕೆ ಅಂದರೆ ಮಾವಿನಕಾಯಿ ಚೆನ್ನಾಗಿರುತ್ತೆ, ಎಷ್ಟು ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕಿದರೂ ಕೂಡ ಕಲರು ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಬೆಲ್ಲ ತೋರಿಸ್ತಿದ್ದೀವಿ. ಇದು ಗಾರ್ಲಿಕ್ ಪೇಸ್ಟಿಗಷ್ಟೇ. ನೆಕ್ಸ್ಟು ಮಾವಿನಕಾಯಿ ಕಲಸೋಬೇಕಾದ್ರೆ ಬೆಲ್ಲನ ಒಂದು 1 kg ಇಲ್ಲ ಅರ್ಧ kg ಅಷ್ಟು ಬೆಲ್ಲ ಹಾಕ್ತೀವಿ ನೋಡೋಂತೆ. ಈಗ ನೆಕ್ಸ್ಟ್ ಇದೆಲ್ಲ ಫ್ರೈ ಆಗಿ ಫುಲ್ ಕೂಲ್ ಆಗಬೇಕು. ತುಂಬ ತಣ್ಣಗಾಗಬೇಕು. ಹೆಂಗೆ ಈಗ ನಾರ್ಮಲ್ ಅನ್ನ ಹೆಂಗೆ ತಣ್ಣಗಾಗುತ್ತೋ ಹಂಗೆ ತಣ್ಣಗಾದ್ಮೇಲೆ ಉಪ್ಪು, ಅದಕ್ಕೆ ಬೇಕಾದಷ್ಟು ಉಪ್ಪು, ಬಟ್ಲ ಅಳತೆ ಮಾಡ್ಕೊಂಡು ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟು ನೋಡ್ತಾ ಇರ್ಬೋದು ಬೆಲ್ಲ, ಒಂದು ಅರ್ಧ kg ಅಂದರೂ ಬೆಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಮಾಡ್ತಿರೋದು ನಮ್ಮ ಅತ್ತೆ ಅವ್ರ ಕೈಯಲ್ಲಿ ಉಪ್ಪಿನಕಾಯಿ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ನಿಮಗೆ ಯಾರಿಗಾದರೂ ಉಪ್ಪಿನಕಾಯಿ ಬೇಕು ಅಂದರೆ ನನ್ನ ಇಮೇಲ್ ID-ಗೆ ಮೆಸೇಜ್ ಮಾಡಿ, ನಾನು ಪ್ರೈಸು ಡೀಟೇಲ್ಸು ಎಲ್ಲ ಕಳಿಸ್ಕೊಡ್ತೀನಿ. ಇದು ಮಾವಿನಕಾಯಿನ ಕಟ್ ಮಾಡಿರೋದು, ಮನೆಯಲ್ಲೇ ನಾವೇ ಕಟ್ ಮಾಡಿರೋದು ತಗೊಂಬಂದು ಎಲ್ಲ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಬೇಕು. ಇದು ಆಮ್ಚೂರು ಪೌಡ್ರ್ ಮಾಡೋಕ್ಕೆ ಎತ್ತಿಟ್ಟಿರೋದು. ನೆಕ್ಸ್ಟು ಮಾವಿನಕಾಯಿ ಪೀಸಸ್ಗೆ ನಾವು ಮಾಡಿ ಇಟ್ಕೊಂಡಿರೋ ಗಾರ್ಲಿಕ್ ಪೇಸ್ಟ್ನ ಫಸ್ಟಿಗೆ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಯಾರ ಕೈಲಿ ತಡೆಯುತ್ತೆ ಅವ್ರ ಕೈಲೇ ಕಲಸಿ, ಇಲ್ಲ ಕೈಲೇ ಬೇಡ ಅಂದರೆ ಸ್ಪೂನ್ ಯೂಸ್ ಮಾಡಿ. ನೆಕ್ಸ್ಟು ಮತ್ತೆ ಉಳಿದಿರೋದು ಅಷ್ಟೂ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಲಸಿ ಎಲ್ಲನೂ ನೀಟಾಗಿ ಎಲ್ಲದಕ್ಕೂ ಒಂದೊಂದು ಮ್ಯಾಂಗೋ ಪೀಸಸ್ಗೂ ಅಂಟ್ಕೋಬೇಕು. ಅದು ಉಪ್ಪು, ಖಾರ, ಹುಳಿ ಎಲ್ಲನೂ ಅಂಟ್ಕೊಂಡ್ರೆ ಉಪ್ಪಿನಕಾಯಿ ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ, ಎಷ್ಟು ದಿನ ಇಡ್ಬೋದು ಕೂಡ. ನೆಕ್ಸ್ಟು ನಿಮಗೆ ಒಂದು ಏರ್ ಕಂಟೈನರ್ ಜಾರ್ನಲ್ಲಿ ಹಾಕಿಡಬೇಕು. ಇದನ್ನ ಹಾಕಿಟ್ರೆ ಬೆಳಗ್ಗೆ ಮತ್ತು ದಿನ ಬೆಳಗ್ಗೆ ಮತ್ತೆ ಮಿಕ್ಸ್ ಮಾಡಿ ಎತ್ತಿಡಿ. ಹಾಗೆ ಒಂದು 2-3 ಡೇಸ್ ಇದು ಮಿಕ್ಸ್ ಮಾಡಿ ಎತ್ತಿಟ್ಟ ಮೇಲೆ ಕೊಳಿತಾನೆ ಅದು ಚೆನ್ನಾಗಿ ಉಪ್ಪು ಖಾರ ಇಳ್ಕೊಂಡ್ಮೇಲೆ ಉಪ್ಪಿನಕಾಯಿ ರುಚಿಯಾಗುತ್ತೆ. ಒಂದು ವಾರ ಬಿಟ್ಟು ನೀವು ಟೇಸ್ಟ್ ಮಾಡ್ಬೋದು. ಇಲ್ಲ ನಾವು ಬಿಸಿ ಉಪ್ಪಿನಕಾಯಿ ತಿಂತೀವಂತ ಇದನ್ನು ತಿನ್ಬೋದು. ಇದು ಉಳಿದಿರುತ್ತಲ್ಲ ಪಾತ್ರೆಯಲ್ಲಿ, ಅದಕ್ಕೆ ಅನ್ನ ಕಲಸಿ ಊಟ ಮಾಡಿದರೆ ಕೂಡ ತುಂಬ ಟೇಸ್ಟಾಗಿರುತ್ತೆ.